ಜೈ ಹಿಂದ್. ಎಲ್ಲರಿಗೂ ಸೈನ್ಸ್ ಕ್ಲಾಸ್ ದಲ್ಲಿ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಾವು ಫಿಸಿಕ್ಸ್ ಭೌತಶಾಸ್ತ್ರದ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿವಿ. ಸೊ 1ನೇ ಕ್ಲಾಸ್ ದಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಕಲ್ತೇವಿ. ಆಮೇಲೆ ಇದು 2ನೇ ಕ್ಲಾಸ್ ಆಗಿದೆ. ಫಸ್ಟ್ ಕ್ಲಾಸ್ ದಲ್ಲಿ ಇವೆಲ್ಲವುಗಳನ್ನ ನೋಡ್ಕೊಂಡಿದ್ವಿ ನಾವು. ಮಾನಗಳು, ಘಟಕಗಳು, ಯೂನಿಟ್ಸ್ಗಳು, SI ಯೂನಿಟ್ ಅಂತಂದ್ರೆ ಏನು, ಆಮೇಲೆ ಇವುಗಳ ಸೂತ್ರ ಏನು, ಆಯಾಮದ ಸೂತ್ರಗಳು ಏನಿರ್ತೈತಿ, ಡೈಮೆನ್ಷನಲ್ ಫಾರ್ಮುಲಾ, ಇವೆಲ್ಲವುಗಳನ್ನ ಡಿಟೇಲ್ ಆಗಿ ನೋಡಿದ್ವಿ. ಇದರಲ್ಲಿ ದೂರ, ವೇಗ, ವೇಗೋತ್ಕರ್ಷ, ಬಲ ಆಮೇಲೆ ಸಂವೇಗ, ಕೆಲಸ, ಆವೇಗ, ಶಕ್ತಿಯ ಸೂತ್ರ ಯಾವ್ದು ಬರ್ತೈತಿ, ಕೆಲಸ ಡಿವೈಡೆಡ್ ಬೈ ಸಮಯ ಬರ್ತೈತಿ. ಇದ್ರದ SI ಮಾನ kg ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ S³ ಬರ್ತೈತಿ. ಇದ್ರದ ಡೈಮೆನ್ಷನಲ್ ಫಾರ್ಮುಲಾ ಏನ್ ಬರ್ತೈತಿ ಹೇಳ್ರಿ, ml² t ಮೈನಸ್ ಕ್ಯೂಬ್ ಬರ್ತೈತಿ. ಸೊ ಇವೆಲ್ಲವುಗಳನ್ನ ನೋಡ್ಕೊಂಡಿದ್ವಿ. ಇನ್ನೂ ಈಗ ಕೆಲವೊಂದಿಷ್ಟು ಅಳತೆಗಳಿದಾವು. ಆ ಅಳತೆಗಳನ್ನ ಏನ್ ಮಾಡೋಣ, ನಾವು ನೋಡ್ತಾ ಹೋಗೋಣ. ಇನ್ನು ಕೆಲವೊಂದಿಷ್ಟು ಅಳತೆಗಳಿದಾವ್. ಈಗ ಇಲ್ಲಿ ಅಳತೆಗಳಲ್ಲಿ ನಾವು ಮೀಟರ್ ಅನ್ನ ಫಸ್ಟ್ ಗೆ ನಾವು ಬೇಸ್ ಆಗಿರುವಂತಹ ಮೀಟರ್ ಇದನ್ನ ನಾವು ತಗೊಂಡ್ವಿ ಅಂತಂದ್ರ ಮೊಟ್ಟ ಮೊದಲನೇದಾಗಿ ಈಗ ಇದಕ್ಕಿಂತ ದೊಡ್ಡದು ಯಾವ್ದು ಬರ್ತೈತಿ ಹೇಳ್ರಿ, ಡೆಕಾ ಬರ್ತೈತಿ. ಯಾವ್ದು ಬರ್ತೈತಿ, ಡೆಕಾ ಬರ್ತೈತಿ. ಡೆಕಾ ಆದ್ಮೇಲೆ ಯಾವ್ದು ಬರ್ತೈತಿ, ಹೆಕ್ಟಾ ಬರ್ತೈತಿ, ಹೆಕ್ಟಾ ಮೀಟರ್. ಇದಾದ್ಮೇಲೆ ಕಿಲೋ ಬರ್ತೈತಿ, ಕಿಲೋಮೀಟರ್. ಸೊ ಇವುಗಳನ್ನೆಲ್ಲವುಗಳನ್ನ ನಾವು 10ರಿಂದ ಗುಣಾಕಾರ ಮಾಡ್ತಾ ಹೋಗ್ತೇವಿ. ಇವು ಮೂರುಗಳನ್ನ ಏನ್ ಮಾಡ್ತೇವಿ, 10ರಿಂದ ಗುಣಾಕಾರ. 10 ಪಟ್ಟು ಏನಾಗ್ತಾವು, ಹೆಚ್ಚಾಕೋತ ಹೋಗ್ತಾವ. ಮೀಟರ್ 1 ಮೀಟರ್ ಇತ್ತು ಅಂತಂದ್ರ ಇದರ 10 ಪಟ್ಟು ಡೆಕಾ, ಇದರ 10 ಪಟ್ಟು ಹೆಕ್ಟಾ, ಇದರ 10 ಪಟ್ಟು ಕಿಲೋ ಇರ್ತೈತಿ. ಸೊ ಹಿಂಗ ದೊಡ್ಡದಾಗಿ ಆಗ್ತಾ ಹೋಗ್ತಾವು ಮಾನಗಳು. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ, ಕಿಲೋ ಆದ್ಮೇಲೆ ಮೆಗಾ ಬರ್ತೈತಿ. ಯಾವ್ದು ಬರ್ತೈತಿ, ಮೆಗಾ. ಆಮೇಲೆ ಯಾವ್ದು ಬರ್ತೈತಿ, ಗಿಗಾ. ಆಮೇಲೆ ಯಾವ್ದು ಬರ್ತೈತಿ, ಮೆಗಾ, ಗಿಗಾ, ಟೆರಾ. ಟೆರಾಬೈಟ್ ಅಂತ ಗೊತ್ತೈತಿಲ್ಲ, ಟೆರಾ ಆದ್ಮೇಲೆ ಪೆಟಾ, ಟೆರಾ ಆದ್ಮೇಲೆ ಪೆಟಾ. ಓಕೆ. ಸೊ ಈಗ ಇಲ್ಲಿ ನಾವು ನೋಡೋದಾದ್ರೆ, ಸೊ ಇದ್ರದ ಮಾನ ನೋಡ್ರಿ, ಇಲ್ಲಿ ಯಾವಾಗ್ಲೂ ನಾವು 10ರ ಬೇಸ್ ಅನ್ನ ತಗೊಂಡಿರ್ತೇವಿ. 10 ಬೇಸ್ 1 ಆಗಿರ್ತೈತಿ. ಇದ್ರದ 10ರದ 2 ಆಗ್ತೈತಿ. ಇದು 10ರದ 3 ಆಗ್ತೈತಿ. 10 ಪವರ್ 3 ಅಂತಂದ್ರೆ 1000 ಆತಿಲ್ರಿ. ಈಗ ಇಲ್ಲಿಂದ ಏನ್, ಈ ಚೌಕಾವರ್ಣದಿಂದ ಹೊರಗಡೆ ಏನ್ ಬರ್ತಾವಲ್ಲ, ಇವು ಎಲ್ಲವುಗಳು 100ದಿಂದ ಗುಣಾಕಾರ ಹಾಕೊಂತ ಹೋಗ್ತಾವ. ಒಮ್ಮಿಂದೊಮ್ಮೆಲೆ ಏನಾಗ್ತೈತಿ, ಇದು 10ರ ಪವರ್ 6 ಆಗ್ತೈತಿ. ಇದು 10ರ ಪವರ್ 9 ಆಗ್ತೈತಿ. ಇದು ಎಷ್ಟು, 10ರ ಪವರ್ 12. ಇದು 10ರ ಪವರ್ 15. 10ರ ಪವರ್ 15 ಅಂತಂದ್ರ ಪೆಟಾ. ಓಕೆ, 10ರ ಪವರ್ 15 ಅಂತಂದ್ರೆ ಪೆಟಾ. ಸೊ ಇದನ್ನ ನೀವು ಸೀರಿಯಲ್ ಪ್ರಕಾರನ ನೆನಪಿಟ್ಕೋಬೇಕು, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತೇಳಿ. ನೋಡ್ರಿ, ಡೆಕಾ, ಹೆಕ್ಟಾ, ಕಿಲೋ. ಏನ್ ಹೇಳ್ರಿ, ಡೆಕಾ, ಹೆಕ್ಟಾ, ಕಿಲೋ ಇವು 10 ಗುಣಾಕಾರ ಹಾಕೊಂತ ಹೋಗ್ತಾವ. ಇದಾದ್ಮೇಲೆ ಬರ್ತೈತ್ಲಾ ಮೆಗಾ, ಮೆಗಾ, ಗಿಗಾ, ಟೆರಾ, ಪೆಟಾ. ಮೆಗಾ, ಗಿಗಾ, ಟೆರಾ, ಪೆಟಾ. ಮೆಗಾ, ಗಿಗಾ, ಟೆರಾ, ಪೆಟಾ ಅನ್ನುವಂಥದ್ದು ಇವು 100ರಿಂದ ಗುಣಾಕಾರ ಆಗ್ತಾವ. ಈಗ ಇಲ್ಲಿ ನಾನು ಮೆಗಾ ಅಂತ ಹೇಳಿ ಕೇಳಿನಿ ಅಂತಂದ್ರೆ ಇದ್ರದ್ದು ಎಷ್ಟು, 10 ಪವರ್ 6 ಬರಿಬೇಕಾಗ್ತೈತಿ. ಟೆರಾ ಕೇಳಿನಿ ಅಂತಂದ್ರ ಎಷ್ಟು, 10 ಪವರ್ 12 ಬರಿಬೇಕು. ಓಕೆ. ಸೊ ಇದೆಲ್ಲವುಗಳು ಏನಾಗ್ಬೇಕು ನಿಮ್ಗ ಗೊತ್ತಾಗ್ಬೇಕು. ಇದು ಏನು, ಚಿಕ್ಕದಿಂದ ದೊಡ್ಡದು ಹಾಕೊಂತ ಹೋದ್ವು. ಏನಿವ, ಚಿಕ್ಕದಿಂದ ಏನಾದ್ರು ಇವ ದೊಡ್ಡದು, ಚಿಕ್ಕದಿಂದ ದೊಡ್ಡದು ಮಾಡಕೊಂತ ಹೋದ್ವಿ ನಾವು. ಇದು ಚಿಕ್ಕದು, ದೊಡ್ಡದು, 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 ಹಿಂಗ ಮಾಡ್ಕೊಂತ ನಾವು ಏನ್ ಮಾಡಿದ್ವಿ, ಹೋದ್ವಿ. ಈಗ ಏನ್ ಮಾಡೋಣ ಅಂತಂದ್ರ, ಇದು ನೆನಪು ಉಳಿತೈತ್ಲಾ, ಒಂದೇದ್ ಏನ್ ಹೇಳ್ರಿ, ಡೆಕಾ, ಹೆಕ್ಟಾ, ಕಿಲೋ. ಡೆಕಾ, ಹೆಕ್ಟಾ, ಕಿಲೋ ಮೂರುಗಳನ್ನ ನೆನಪಿಟ್ಕೋಬೇಕು. ಡೆಕಾ, ಹೆಕ್ಟಾ, ಕಿಲೋ. ಇದಾದ್ಮೇಲೆ ಯಾವ್ದು ಬರ್ತೈತಿ, ಮೆಗಾ, ಗಿಗಾ, ಟೆರಾ, ಪೆಟಾ. ಮೆಗಾ, ಗಿಗಾ, ಟೆರಾ, ಪೆಟಾ ಅಂತ ಹೇಳಿ ಇರ್ತೈತಿ. ಇವು 4ಗಳನ್ನ ನೆನಪಿಟ್ಕೋಬೇಕು. ಈಗ ಏನ್ ಮಾಡೋಣ ನಾವು, ದೊಡ್ಡದಿಂದ ಚಿಕ್ಕದು ಮಾಡ್ಕೊಂತ ಹೋಗ್ಬೇಕ. ದೊಡ್ಡದಿಂದ ಚಿಕ್ಕದು. ದೊಡ್ಡದಿಂದ ಚಿಕ್ಕದು ಅಂತಂದ್ರ ಫಸ್ಟ್ ಗೆ ಯಾವ್ದು ಬರ್ತೈತಿ, ಬೈಟ್ ಇದು ದೊಡ್ಡದಿಂದ ಚಿಕ್ಕದು ಮಾಡೋಕ್ಕಿಂತ ಮುಂಚೆ ಇನ್ನು ನಿಮ್ಗ ಬೈನರಿ ಒಂದ್ ಸ್ವಲ್ಪ ಹೇಳ್ತೇನೆ ನಾನು. ಯಾವ್ದು ಹೇಳ್ತೀನಿ, ಬೈನರಿ. ನೋಡ್ರಿ, ಬೈನರಿ ಡಿಜಿಟ್ಗಳು ಏನಿರ್ತಾವಲ್ಲ, ಬೈನರಿ ಡಿಜಿಟ್ 0 ಅಥವಾ 1. ಇದು ಏನು ಅಂತಂದ್ರ ಬೈನರಿ ಡಿಜಿಟ್ ಆಗಿರ್ತೈತಿ. 0 ಅಥವಾ 1 ಏನ್ ಹೇಳ್ರಿ, ಇದು ಬೈನರಿ ಡಿಜಿಟ್. ಇದನ್ನು ಕೂಡ ಅಳಿಸಿ ಬಿಡೋಣ. ಬೈನರಿ ಡಿಜಿಟ್ ಯಾವುದು, ಬೈನರಿ ಡಿಜಿಟ್ 0 ಅಥವಾ 1 ಆಗಿರ್ತೈತೆ. ಹೌದಾ, 0 ಅಥವಾ 1. ಸೊ ಈಗ ಇಲ್ಲಿ ಇದು 0 ಅಥವಾ 1 ಏನೈತ್ಲಾ, ಇದನ್ನ ಏನಂತ ಕರಿತೀವಿ ನಾವು, ಬಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ, 0 ಅಥವಾ 1 ಏನೈತ್ಲಾ, ಇದಕ್ಕ ಯಾವ್ದಾರ ಒಂದು ಸಂಖ್ಯೆ, ಇದು ಬಿಟ್ ಅಂತ ಕರಿತೀವಿ. ಆಮೇಲೆ ಬೈಟ್ಸ್ ಅಂತ ಹೇಳಿ ಇರ್ತೈತಿ. ಏನಿರ್ತೈತಿ, ಬೈಟ್ಸ್ ಏನಿರ್ತೈತ್ಲಾ, ಇದು 8 ಬಿಟ್ಗಳು ಕೂಡಿ ಆಗ್ತೈತಿ. ಇದು ಎಷ್ಟು ಬಿಟ್ಗಳು, 8 ಬಿಟ್ಗಳು.
ಸೊ ಈಗ ನೋಡ್ರಿ ಇದು ಝೀರೋ ಅನ್ನುವಂಥದ್ದು ಒಂದು ಬಿಟ್ ಅಥವಾ ಒಂದರ ಇರ್ಲಿ ಅದು ಕೂಡ ಒಂದು ಬಿಟ್ ಅದು. ಸೊ ಈಗ ಇಲ್ಲಿ ಬೈಟ್ ಆಗ್ಬೇಕಾಗಿತ್ತು ಅಂತಂದ್ರೆ ಏನ್ ಹೇಳ್ರಿ, 8 ಬಿಟ್ಗಳು ಕೂಡ್ಬೇಕು. 4 5 6 7 8. ಈಗ ಇದರಲ್ಲಿ ಇದು 0 1 1 0 1 1 0 ಹಿಂಗ್ ಯಾವ ಬೇಕಾ ಸಂಖ್ಯೆಗಳು ಇರ್ಬೋದು. ಸೊ ಇದು ಏನ್ ಹೇಳ್ರಿ ಇದು ಇಲ್ಲಿ ಒಂದ್ ಏನೈತ್ಲಾ ಇದು ಒಂದು ಬಿಟ್ ಇದೆ, ಇದು ಒಂದು ಬಿಟ್. ಸೊ ಇದು 8ಗಳನ್ನ ನಾವು ಕೂಡ್ಸಿದೀವಿ ಅಂತಂದ್ರ ಇದಕ್ಕೆ ಏನಂತ ಕರಿತೀವಿ ನಾವು, ಬೈಟ್ ಅಂತ ಕರಿತೀವಿ. ಇದು ಒಂದು ಬೈಟ್, ಇದು ಒಂದು ಬೈಟ್, ಇದು ಒಂದು ಬಿಟ್, ಇದೊಂದು ಬಿಟ್ 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 ಇದು ಪೂರ್ತಿ ಕೂಡ್ಸಿದ್ರೆ ಒಂದು ಬೈಟ್ ಆಗ್ತೈತಿ. ಸೊ ಈಗ ಇಲ್ಲಿ ನಾವು ಬೈಟ್ ದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರ ಮೊಟ್ಟ ಮೊದಲನೇದಾಗಿ ಯಾವ್ದು ಬರ್ತೈತಿ, ಡೆಕಾ ಬೈಟ್ ಬರ್ತೈತಿ. ಆಮೇಲೆ ಯಾವ್ದು ಬರ್ತೈತಿ, ಹೆಕ್ಟಾ ಬೈಟ್ ಬರ್ತೈತಿ. ಆಮೇಲೆ ಕಿಲೋ ಬೈಟ್ ಬರ್ತೈತಿ. ಮೊದಲು ಎಲ್ಲಾ ಚಿತ್ರಗಳು ಹೆಂಗಿದ್ವು, ಫೋಟೋಸ್ಗಳು, ಇದನ್ನೆಲ್ಲ ನಾವು ಕಂಪ್ಯೂಟರ್ ಒಳಗ ಮೊಬೈಲ್ ಒಳಗೆ ಯೂಸ್ ಮಾಡ್ತೇವಿ ಈ ಎಲ್ಲಾ ವರ್ಡ್ಸ್ ಗಳನ್ನ. ಮೊದಲು ಎಲ್ಲಾ ಫೋಟೋಸ್ಗಳು ಎದ್ರೊಳಗ ಇರ್ತಿದ್ವು ಹೇಳ್ರಿ, KB ಒಳಗ ಇರ್ತಿದ್ವು, ಕಿಲೋ ಬೈಟ್ ಒಳಗ ಇರ್ತಿದ್ದವು, ಹೌದಾ. ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಇದು ಕೂಡ ಏನಾಗ್ತೈತಿ, 10ರಿಂದ ಗುಣಾಕಾರ ಹಾಕೊಂತ ಹೋಗ್ತೈತಿ. ಇದಾದ್ಮೇಲೆ 100ರಿಂದ ಗುಣಾಕಾರ ಹಾಕೊಂತ ಹೋಗ್ತಾವ. ಸೇಮ್ ಮ್ಯಾಲ್ ಹೆಂಗೈತಿ ಹಂಗ. ಇದಾದ್ಮೇಲೆ MB ಬರ್ತೈತಿ, ಮೆಗಾ ಬೈಟ್, ಹೌದಾ. ಇದಾದ್ಮೇಲೆ ಯಾವ್ದು ಬರ್ತೈತಿ, ಗಿಗಾ ಬೈಟ್ ಬರ್ತೈತಿ. ಇದಾದ್ಮೇಲೆ ಟೆರಾ ಬೈಟ್ ಬರ್ತೈತಿ. ಇದಾದ್ಮೇಲೆ ಪೆಟಾ ಬೈಟ್ ಬರ್ತೈತಿ. ಸೊ ಈ ರೀತಿ ಇದು ನಾವು ಕಂಪ್ಯೂಟರ್ದೊಳಗ ಡಿಜಿಟಲಿ ಯೂಸ್ ಮಾಡುವಂತಹ ಏನು ಅಂತಂದ್ರ ಇವು ವರ್ಡ್ಸ್ ಗಳು ಇವು, ಹೌದಾ. ಕಂಪ್ಯೂಟರ್ ಯೂಸ್ ಮಾಡುವಂತಹ ಲ್ಯಾಂಗ್ವೇಜಸ್ ಗಳಾಗಿರ್ಬಹುದು, ಅದು ಮೆಮರಿಗೆ ಆಗಿರ್ಬಹುದು, ಏನ್ ಯೂಸ್ ಮಾಡ್ತೈತೆ ಅದು ಬಿಟ್ ಗಳನ್ನ ಯೂಸ್ ಮಾಡ್ತೈತೆ. ಅದು 0 ಅಥವಾ 1 ಮಾತ್ರ ಯೂಸ್ ಮಾಡಿ ಅದು ಮೆಮರಿ ಪವರ್ ಅನ್ನ ಇಟ್ಕೊಂಡಿರ್ತೈತೆ ಅದು. ಓಕೆ, ಸೊ ಇದಿಷ್ಟು ಏನು ಅಂತಂದ್ರ ಬೈನರಿ ಡಿಜಿಟ್ ಗಳ ಬಗ್ಗೆ. ಇದು ಹೆಂಗೈತಿ ಹಂಗ ಏನಿರ್ತೈತಿ, ಬೈಟ್, ಇದು ಒಂದು ಬೈಟ್ ಆಗಿರ್ತೈತಿ, ಹೌದಾ. ಇದು ಆಕ್ಚುಲಿ ಇಲ್ಲಿ ಹೆಂಗ ಈಗ ಕಿಲೋ ಮೀಟರ್ದೊಳಗ 1000 ಹೆಂಗ್ ಬರ್ತೈತಿ, ಹಂಗಿಲ್ಲಿ ಕಿಲೋ ಬೈಟ್ ಒಳಗ 1000 ಬರಂಗಿಲ್ಲ. ಇಲ್ಲಿ ಎಷ್ಟು ಬರ್ತೈತಿ ಅಂತಂದ್ರ 1024 ಬರ್ತೈತಿ. 1024 ಯಾಕೆ ಬರ್ತೈತಿ ಅಂತಂದ್ರ ಇಲ್ಲಿ ಬೇಸದೊಳಗ ನಾವು 2 ಸಂಖ್ಯೆಯನ್ನ ತಗೊಂಡಿರ್ತೇವಿ. ಇಲ್ಲಿ ಬೇಸದೊಳಗ ಯಾವ ಸಂಖ್ಯೆಯನ್ನ ತಗೊಂಡಿರ್ತೇವೆ ನಾವು, ಬೇಸದೊಳಗ 10 ಸಂಖ್ಯೆ ಇದೆ, 10 10 10 ಇದೆ. ಬಟ್ ಇಲ್ಲಿ 10 ಜಾಗದಲ್ಲಿ ನಾವು ಬೇಸ್ 2 ತಗೊಂಡ ಈ ರೀತಿ ಗುಣಾಕಾರ ಮಾಡ್ತೀವಿ. ಅದ್ರ ಸಲುವಾಗಿ ಇದು 24 ಎಲ್ಲದ್ರೊಳಗು ಲಾಸ್ಟ್ 24ನ ಇರ್ತೈತಿ. ಓಕೆನಾ. ಇದಿಷ್ಟು ಮಾಹಿತಿ ಏನು ಅಂತಂದ್ರ ಬೈನರಿ ಡಿಜಿಟ್. ಈಗ ಚಿಕ್ಕದಿಂದ ಏನ್ ಮಾಡಿದ್ವಿ ನಾವು, ದೊಡ್ಡದು ಮಾಡ್ಕೊಂತ ಹೋದ್ವಿ. ಈಗ ಏನ್ ಮಾಡೋಣ ಅಂತಂದ್ರ ನಾವು ದೊಡ್ಡದಿಂದ ಚಿಕ್ಕದು ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್ ಏನ್ ಮಾಡೋದು, ದೊಡ್ಡದಿಂದ ಚಿಕ್ಕದು, ದೊಡ್ಡದಿಂದ ಚಿಕ್ಕದು. ಈಗ ದೊಡ್ಡದಿಂದ ಚಿಕ್ಕದು ಅಂದ ತಕ್ಷಣ ನೀವು ಇಲ್ಲಿ ದೊಡ್ಡದೈತಿ ಇದನ್ನ ಹಿಂಗ್ ಮಾಡ್ಕೊಂತ ಹೋಗ್ರಲ್ಲ ಚಿಕ್ಕದಾಗ್ತೈತಿ, ಹಂಗಲ್ಲ. ಈಗ ಇದ್ರೊಳಗನ ಬ್ಯಾರೆ ಬರ್ತಾವ ಮತ್ ಕೆಲವೊಂದಿಷ್ಟು. ಯಾವ್ದು ಬರ್ತೈತಿ ಅಂತಂದ್ರ ಮೊಟ್ಟ ಮೊದಲನೇದಾಗಿ ಇದ್ರಲ್ಲಿ ಬರೋದು ಯಾವ್ದು ಅಂತಂದ್ರ ಡೆಸಿ, ಆಮೇಲೆ ಡೆಸಿಮೀಟರ್, ಸೆಂಟಿಮೀಟರ್. ಡೆಸಿ ಸೆಂಟಿ ಆದ್ಮೇಲೆ ಯಾವ್ದು ಬರ್ತೈತಿ, ಮಿಲಿ, ಡೆಸಿ ಸೆಂಟಿ ಮಿಲಿ. ಇವು ಮೂರುಗಳನ್ನು ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಾವು 10ರಿಂದ ಗುಣಾಕಾರ ಮಾಡ್ಕೊಂತ ಹೋಗ್ತೇವಿ. ಸೊ ಈಗ ಇದ್ರದ ಪವರ್ ಏನಿರ್ತೈತಿ, 10⁻⁻1 ಬರಿತೇವಿ. ಇದ್ರದ 10⁻⁻2, ಇದ್ರದ 10⁻⁻3 ಇರ್ತೈತಿ, ಹೌದಾ. 10⁻⁻3 ಅಂತಂದ್ರೆ ನೋಡ್ರಿ, 10⁻⁻3 ಇದರ ಅರ್ಥ ಏನು, ಇದರ ಅರ್ಥ ಏನು ಅಂತಂದ್ರ ಇದನ್ನ ಹೆಂಗ್ ಬರಿತೇವೆ ನಾವು, 1/100. 1/3 ಐತಲ್ಲ, ಹಾ ಕರೆಕ್ಟ್ ಇದೆ. 10⁻3 ಬರಿಬೇಕು ಇಲ್ಲಿ. ಒಂದ ನಿಮಿಷ ನಿಲ್ಲಪ್ಪ, 10⁻3 ಬರಿಬೇಕು ಇಲ್ಲಿ. 10⁻3 ಬರಿಬೇಕು. 3 ಅಂತಂದ್ರೆ ಏನಷ್ಟು, 3 0 ಕೊಡ್ಬೇಕಂದ್ರೆ 1000 ಆಗ್ತದ. ಒಂದು ಎಷ್ಟಾಗ್ತೈತಿ, ಇಷ್ಟು ಇದು ಮಾಡಾಕತ್ತೀವಿ ಅಂತಂದ್ರೆ ನಾವು 1000ರಲ್ಲಿ 1 ಭಾಗ ಯಾವುದು, ಮಿಲಿಮೀಟರ್. ಡೆಸಿ ಸೆಂಟಿ ಮಿಲಿ ಗೊತ್ತಾಗ್ತದು, ಡೆಸಿ ಸೆಂಟಿ ಮಿಲಿ, ಡೆಸಿ ಸೆಂಟಿ, ಬಾರಪ್ಪ ಎಲ್ಲಿದಿ, ಡೆಸಿ ಸೆಂಟಿ ಮಿಲಿ ಆಯ್ತು. ಈಗ ಇವೆಲ್ಲ 10ರಿಂದ ಗುಣಾಕಾರ ಹಾಕೊಂತ ಹೋಗ್ತಾವು. ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವುದು, ಮೈಕ್ರೋ. ನೆಕ್ಸ್ಟ್ ನ್ಯಾನೋ, ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ. ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ.
ಸೊ ಇದ್ರದ್ದು ಪವರ್ ಏನಾಗ್ತೈತಿ, ಈಗ ಇಲ್ಲಿಂದ ಗುಣಾಕಾರ 100 ಹಾಕೊಂತ ಹೋಗ್ತೈತಿ ಅಂತಂದ್ರ 10 ಪವರ್ -6, 10 ಪವರ್ -9, 10 ಪವರ್ -12, 10 ಪವರ್ -15. ಓಕೆ, ಸೊ ಇಲ್ಲಿ ಹೆಂಗೈತ್ಲ ಅದ್ರ ಹಂಗನ ಇದಾವ್ ನೋಡ್ರಿ. ಇದು ಕೂಡ ಸೇಮ್ ಇಲ್ಲಿ ಐತಲ್ಲ ಡೆಕಾ, ಹೆಕ್ಟಾ, ಕಿಲೋ, ಮೆಗಾ, ಗಿಗಾ, ಟೆರಾಪೆಟಾ ಇವೆಲ್ಲ ದೊಡ್ಡದಾಕೊಂತ ಹೋದು. ಇಲ್ಲಿ ಡೆಸಿ, ಸೆಂಟಿ, ಮಿಲಿ, ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ, ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ. ಈಗ ಇವು ಎರಡುಗಳ ನಡುವೆ ಯಾವ್ದ್ರ ನಡುವೆ ಹೇಳ್ರಿ, ಇದ ನ್ಯಾನೋ ಮತ್ತು ಪಿಕೋ ಇದ್ರ ನಡುವೆ, ನ್ಯಾನೋ ಮತ್ತು ಪಿಕೋದ ನಡುವೆ ಇನ್ನೊಂದು ಮಾನ ಬರ್ತೈತಿ. ಅದನ್ನ ಏನಂತ ಹೇಳಿ ಕರಿತೀವಿ ನಾವು, ಅಂಗಸ್ಟ್ರಾಮ್ ಅಂತ ಹೇಳಿ ಕರಿತೀವಿ. ಯಾವುದು, ಅಂಗಸ್ಟ್ರಾಮ್. ಇದನ್ನ ಎ ಮತ್ತು ಇಲ್ಲಿ ಮ್ಯಾಲ ಹಿಂಗೆ ಸೂಚಿಸ್ತೇವೆ. ಇದ್ರದ್ದು ಮಾನ ಎಷ್ಟಿರ್ತೈತಿ ಅಂತಂದ್ರ 10 - 10 ಇರ್ತೈತಿ. ಎಷ್ಟಿರ್ತೈತಿ, 10 - ಪವರ್ 10. 10 - ಪವರ್ 10 ಏನ್ ಹೇಳಿದ್ರು, ಅಂಗಸ್ಟ್ರಾಮದ ಒಂದು ವ್ಯಾಲ್ಯೂ, ಬೆಲೆ ಇರ್ತೈತಿ. 10 ಪವರ್ -10, 10 ಪವರ್ -10, 10 ಪವರ್ -10. ಯಾವ್ದ್ರ ನಡುವೆ ಐತದು, ನ್ಯಾನೋ ಮತ್ತು ಪಿಕೋಗಳ ನಡುವೆ ಬರ್ತೈತೆ ಅದು. ಓಕೆನಾ, ಇಷ್ಟು ಏನು ಅಂತಂದ್ರ ದೊಡ್ಡದಿಂದ ಚಿಕ್ಕದವರೆಗೆ ನಾವು ಇವುಗಳನ್ನ ನೆನಪಿಟ್ಕೋಬೇಕು. ಒಂದೇದ್ ಯಾವ್ದು ಬರ್ತೈತೆ ಹೇಳ್ರಿ ಇಲ್ಲಿ, ಡೆಸಿ, ಸೆಂಟಿ, ಮಿಲಿ. ಡೆಸಿ, ಸೆಂಟಿ, ಮಿಲಿ ಇವು ಎಲ್ಲ ಚಿಕ್ಕದ ಹಾಕೊಂತ ಹೋಗ್ತಾವ. ಈಗ ಡೆಸಿ, ಸೆಂಟಿ, ಮಿಲಿ. ನೆಕ್ಸ್ಟ್ ಯಾವ್ದು ಬರ್ತೈತಿ, ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ. ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ. ಓಕೆನಾ, ಹೇಳ್ರಿ ನೋಡೋಣ ಒಂದ್ಸಲ. ಡೆಸಿ, ಸೆಂಟಿ, ಮಿಲಿ. ಡೆಸಿ, ಸೆಂಟಿ, ಮಿಲಿ. ನೆಕ್ಸ್ಟ್ ಯಾವ್ದು ಬರ್ತೈತಿ, ಇಲ್ಲಿಂದ ಇಂಟು 100 ಹಾಕೊಂತ ಹೋಗ್ತಾವ. ಯಾವ್ದು ಬರ್ತೈತಿ, ಒಂದೇದ ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ. ಮೈಕ್ರೋ, ನ್ಯಾನೋ, ಪಿಕೋ, ಫೆಂಟೋ. ಓಕೆ, ಸೊ ಇವು ಎಲ್ಲ ಅಳತೆಗಳು ಏನಾಗ್ಬೇಕು ನಿಮ್ಗ ಗೊತ್ತಿರ್ಬೇಕು. ಈಗ ಇಲ್ಲಿ ದೊಡ್ಡದಿಂದ ಚಿಕ್ಕದು ಎಲ್ಲ ಆದ್ವಾ. ಈಗ ಇನ್ನೂ ಕೆಲವೊಂದಿಷ್ಟು ಏನು ಅಂತಂದ್ರ ಅಳತೆಗಳು ನಿಮ್ಗ ಗೊತ್ತಿರ್ಬೇಕು. ಈಗ ನೋಡ್ರಿ, ಈಗ ಯಾವ್ದು ಸ್ಪೀಡ್ ದೊಳಗೆ ನಾವು ನೋಡಿದೀವಿ ಅಂತಂದ್ರ, ಸ್ಪೀಡ್ ಯಾವ್ದ್ರದ್ದು ಸ್ಪೀಡ್ ಅಂತಂದ್ರ ಬೆಳಕಿನ ಸ್ಪೀಡ್. ಬೆಳಕಿನ ಸ್ಪೀಡ್ ಎಷ್ಟೈತೆ ಹೇಳ್ರಿ, 3 ಲಕ್ಷ km/s ಅದು ಹೋಗ್ತೈತೆ. ಅದು 3 ಲಕ್ಷ km/s ಹೋಗ್ತೈತಿ. ಸೊ 3 × 10⁸8 m/s ಸ್ಪೀಡ್ ದೊಳಗೆ ಹೋಗ್ತೈತಿ. ಇದು ನಿಮ್ಗ ಗೊತ್ತಿರ್ಬೇಕು. ಸೊ ಹಿಂಗ ಬೆಳಕು ಇರ್ತಕ್ಕಂಥದ್ದು 1 ವರ್ಷದವರೆಗೆ ಹೋತು ಅಂತಂದ್ರ, ಎಷ್ಟು, 1 ವರ್ಷದವರೆಗೆ ಇದ ಸ್ಪೀಡ್ ಒಳಗೆ ಹೋತು ಅಂತಂದ್ರ ಅದನ್ನ ಏನಂತ ಕರಿತೀವಿ ನಾವು, 1 ಜ್ಯೋತಿರ್ವರ್ಷ ಅಂತೇವಿ. ಏನಂತೇವಿ, 1 ಜ್ಯೋತಿರ್ವರ್ಷ. ಸೊ ಇದನ್ನ ಏನಂತ ಕರಿತೀವಿ ನಾವು, ಲೈಟ್ ಇಯರ್ ಅಂತ ಕರಿತೇವೆ. ಏನಂತ ಕರಿತೇವಿ, ಲೈಟ್ ಇಯರ್. ಓಕೆನಾ, ಲೈಟ್ ಇಯರ್ ಅಂತ ಕರಿತೇವೆ. ಇದನ್ನ ಏನಂತ ಕರಿತೇವಿ, ಲೈಟ್ ಇಯರ್ ಅಂತ ಕರಿತೀವಿ. ಸೊ ಲೈಟ್ ಇಯರ್ ದ ದೂರ ಎಷ್ಟ ಹೇಳ್ರಿ, ಲೈಟ್ ಇಯರ್ 1 ವರ್ಷ ಹಿಂಗ ಚಲಿಸಿತ್ತು ಅಂತಂದ್ರ ಎಷ್ಟು ದೂರದವರೆಗೆ ಹೋಗ್ತೈತಿ ಅಂತಂದ್ರ ಅದು 9.467 × 10⁻15 ಮೀಟರ್ ವರೆಗೆ ಏನಾಗ್ತೈತಿ ಅಂತಂದ್ರ ದೂರ ಚಲಿಸ್ತೈತಿ. ಅದ 1 ವರ್ಷದವರೆಗೆ ಏನ್ ಚಲಿಸ್ತೈತ್ಲಾ ಬೆಳಕು, ಅದಕ್ಕೆ ನಾವು ಒಂದು ಜ್ಯೋತಿರ್ವರ್ಷ ಅಂತೇವಿ, ಲೈಟ್ ಇಯರ್ ಅಂತೇವಿ. ಹಿಂಗ ಅದು 1 ವರ್ಷದವರೆಗೆ ಹಂಗ ಚಲಿಸಾಕತ್ತಿತ್ತು ಅಂತಂದ್ರ ಎಲ್ಲಿ ತನಕ ಚಲಿಸ್ತೈತಿ, ಅದು 9.467 × 10⁻15. 10⁻15 ಅಂತಂದ್ರ ಯಾವ್ದು, ಪೆಟಾ. ಯಾವ್ದು, ಪೆಟಾ. ಇದೇನ್ ನೋಡ್ರಿ ಇಲ್ಲಿ 10⁻15 ಅಂತಂದ್ರೆ ಯಾವ್ದು, ಪೆಟಾ. ಸೊ ಅಲ್ಲಿವರೆಗೆ ಏನಾಗ್ತೈತಿ, ಅಷ್ಟು ದೂರದವರೆಗೆ ಏನಾಗ್ತೈತಿ, ಬೆಳಕು ಇರುವಂತದ್ದು ಚಲಿಸಿರ್ತೈತಿ. ಸೊ ಈ ಬೆಳಕು 1 ವರ್ಷದವರೆಗೆ ಅಂತೂ ಇಷ್ಟು ಚಲಿಸ್ತೈತಾ. ಈಗ ಇಲ್ಲಿ ಇದಕ್ಕಿಂತ ದೊಡ್ಡದು ಯಾವ್ದೈತಿ, ಯಾವ್ದು, ಬೆಳಕಿನಲ್ಲ, ಜ್ಯೋತಿರ್ವರ್ಷಕ್ಕಿಂತ ದೊಡ್ಡದು. ಜ್ಯೋತಿರ್ವರ್ಷಕ್ಕಿಂತ ದೊಡ್ಡದು ಯಾವ್ದೈತಿ, ಅದು ಯಾವ್ದು ಅಂತಂದ್ರ ಪಾರ್ಸೆಕ್ ಅಂತೇವೆ. ಅದನ್ನ ಏನಂತೇವಿ, ಪಾರ್ಸೆಕ್ ಅಂತ ಹೇಳಿ ಕರಿತೇವೆ. ಇದು ಜ್ಯೋತಿರ್ವರ್ಷಕ್ಕಿಂತ 3.26 ಏನೈತಿ, ಹೆಚ್ಚೈತಿ. 3.26 ಏನು ಪಟ್ಟು ಏನೈತಿ, ಇದು ಹೆಚ್ಚೈತಿ.
3.26 ದಷ್ಟು ಏನೈತಿ ಜ್ಯೋತಿರ್ವರ್ಷಕ್ಕಿಂತ ದೊಡ್ಡದು ಯಾವುದು ಪಾರ್ಸೆಕ್ ಐತಿ. ದೂರವನ್ನ ಅಳೆಯುವಂತಹ ಅತಿ ದೊಡ್ಡ ಮಾನ ಯಾವುದು ಪಾರ್ಸೆಕ್. ದೂರವನ್ನ ಅಳೆಯುವಂತಹ ಅತಿ ದೊಡ್ಡ ಮಾನ ಯೂನಿಟ್ ಯಾವುದು ಪಾರ್ಸೆಕ್ ಆಗಿದೆ. ಅದು ಜ್ಯೋತಿರ್ವರ್ಷಕ್ಕಿಂತ 3.26 ದಷ್ಟು ಏನಾಗಿರ್ತೈತಿ ದೊಡ್ಡದಾಗಿರ್ತೈತಿ, ಹೆಚ್ಚು ಆಗಿರ್ತೈತಿ. ಓಕೆ, ಇಷ್ಟೆಲ್ಲ ಗೊತ್ತಾಯ್ತಿದು. ಇದಾದ್ಮೇಲೆ ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಏನಿದಾವು ಅಂತಂದ್ರ ಅಳತೆಗಳಿದಾವು. ಸೊ ಇನ್ನು ಕೆಲವೊಂದಿಷ್ಟು ಅಳತೆಗಳು ನಿಮಗ್ ಬಾಯ್ಪಟ್ ಮಾಡ್ಬೇಕಿದು, ನಿಮಗ್ ಗೊತ್ತಿರ್ಬೇಕು. ಏನು ಅಂತಂದ್ರ 100 ಮೀಟರ್ ಗುಂಡ್ಲೆ 100 ಮೀಟರ್, ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು 1 ಹೆಕ್ಟರ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ 1 ಹೆಕ್ಟರ್ ಅಂತ ಹೇಳಿ ಕರಿತೀವಿ. ಈಗ 1 ಗಜ್ ಅಂತ ಹೇಳಿ ಕರಿತೀವಿ. 1 ಗಜ್ ಅಂತಂದ್ರೆ ಎಷ್ಟು ಇರ್ತೈತಿ 3 ಫೂಟ್ ಇರ್ತೈತಿ. 3 ಫೂಟ್. ಫೀಟ್ ಅಂತ ಹೇಳಿ ಕರಿತೀವಲ್ಲ 3 ಫೀಟ್. 3 ಫೀಟ್ ಗೆ ನಾವು ಏನಂತ ಹೇಳಿ ಕರಿತೀವಿ 1 ಗಜ್ ಅಂತ ಹೇಳಿ ಕರಿತೀವಿ. ಈಗ ಕ್ರಿಕೆಟ್ ಪಿಚ್ ಏನಿರ್ತೈತಲ್ಲ, ಕ್ರಿಕೆಟ್ ಪಿಚ್ ನೋಡಿರನಿಲ್ರಿ, ಹಿಂಗ ಇರ್ತೈತಿ ಕ್ರಿಕೆಟ್ ಪಿಚ್. ಇಲ್ಲಿ ಸ್ಟಂಪ್ ಗಳಿರ್ತಾವು, ಹೌದಿಲ್ರಿ, 3 ಸ್ಟಂಪ್. ಸೊ ಈ ಕ್ರಿಕೆಟ್ ಪಿಚ್ ಎಷ್ಟು ಗಜ್ ಇರ್ತೈತಿ? ಕ್ರಿಕೆಟ್ ಪಿಚ್ ಇರುವಂತದ್ದು 22 ಗಜ್ ಇರ್ತೈತಿ. ಗಜ ಅಂತ ಹೇಳಿ ಕೂಡ ಕರಿತೀವಿ, ಗಜ್ ಅಂತ ಹೇಳಿ ಕೂಡ ಕರಿತೀವಿ. 22 ಗಜ ಇರ್ತೈತಿ. ಸೊ 22 ಗಜಕ್ಕೆ ನಾವು ಏನಂತ ಹೇಳಿ ಕರಿತೇವಿ 1 ಚೈನ್ ಅಂತ ಹೇಳಿ ಕರಿತೇವಿ. 22 ಗಜಕ್ಕೆ ಏನಂತ ಹೇಳಿ ಕರಿತೇವಿ 1 ಚೈನ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತದ? 100 ಇಂಟು 100 ಮೀಟರ್ 1 ಹೆಕ್ಟರ್ ಆಗ್ತೈತಿ. ಏನಾಗ್ತೈತಿ 1 ಹೆಕ್ಟರ್. 1 ಗಜ್ ಅಂದ್ರ 3 ಫೀಟ್ ಇರ್ತೈತಿ. ಕ್ರಿಕೆಟ್ ಪಿಚ್ 22 ಗಜ್ ಇರ್ತೈತಿ. ಆ 22 ಗಜ್ಜಿಗೆ ನಾವು 1 ಚೈನ್ ಅಂತ ಹೇಳಿ ಕರಿತೀವಿ. ಈಗ ಇಲ್ಲಿ ಒಂದು ಫೈದಮ್ ಅಂತ ಹೇಳಿ ಬರ್ತೈತಿ. ಯಾವ್ದು? ಫೈದಮ್ ಅಂತಂದ್ರೆ ಏನಿರ್ತೈತಿ ಇದು 6 ಫೂಟ್ ಇರ್ತೈತಿ. ಎಷ್ಟು? 6 ಫೀಟ್. 6 ಫೀಟ್ ಏನಿರ್ತೈತಿಲ್ಲ ಅದಕ್ಕೆ ಏನಂತ ಹೇಳಿ ಕರಿತೀವಿ ನಾವು 1 ಫೈದಮ್. ಈಗ ಒಬ್ಬ ವ್ಯಕ್ತಿ 6 ಫೂಟ್ ಎತ್ತರದಾನ ಅಂತಂದ್ರ ಅವನು 1 ಫೈದಮ್ ಇದಾನ ಅಂತ ಹೇಳಿ ಹೇಳ್ಬೇಕು. ಏನಂತ ಹೇಳ್ತೀವಿ 1 ಫೈದಮ್ ಇದಾನ ಅಂತ ಹೇಳ್ತೀವಿ. ಓಕೆ, ಈಗ 1 ಫೂಟ್ ದೊಳಗ 1 ಫೂಟ್ ದೊಳಗೆ ಎಷ್ಟು ಇಂಚ್ ಇರ್ತಾವು? 12 ಇಂಚ್ ಇರ್ತೈತಿ. 1 ಫೂಟ್ ದೊಳಗ 12 ಇಂಚ್ ಇರ್ತೈತಿ. 1 ಇಂಚ್ ದೊಳಗೆ ಎಷ್ಟು ಸೆಂಟಿಮೀಟರ್ ಇರ್ತಾವು? 2.54 ಸೆಂಟಿಮೀಟರ್ ಇರ್ತೈತಿ. ಇವೆಲ್ಲ ನೋಡಿ ಭಯಪಟ್ಟು ಹಾಕ್ಬೇಕಾಗ್ತೈತಿ. ಕೇಳ್ತಾನೆ ಎಕ್ಸಾಮ್, 1 ಇಂಚ್ ಅಂತಂದ್ರೆ ಎಷ್ಟು ಸೆಂಟಿಮೀಟರ್ ಕೇಳಿದಂದ್ರೆ ಏನ್ ಬರೀತೀರಿ? 1 ಇಂಚ್ ಅಂತಂದ್ರ 2.54 ಸೆಂಟಿಮೀಟರ್ ಇರ್ತೈತಿ ಅನ್ನೋದು ನಿಮಗ್ ಗೊತ್ತಿರ್ಬೇಕು. ಓಕೆನಾ? ಇದ ಸೆಂಟಿಮೀಟರ್ ಆತ. ಈಗ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಒಂದು ಬ್ಯಾರಲ್. ಒಂದು ಬ್ಯಾರಲ್ ಅಂತಂದ್ರೆ ಎಷ್ಟು ಇರ್ತೈತಿ? 159 ಲೀಟರ್. 159 ಲೀಟರ್, 159 ಲೀಟರ್ ಇರ್ತೈತಿ ಒಂದು ಬ್ಯಾರಲ್ ಒಳಗ. 1 ಗ್ಯಾಲನ್ ಅಂತಂದ್ರ 1 ಗ್ಯಾಲನ್ ಅಂದ್ರೆ ಎಷ್ಟು? 3.8 ಅಲ್ಲ, 3.8 ಲೀಟರ್. ಓಕೆ, 1 ಗ್ಯಾಲನ್ ಅಂತಂದ್ರೆ 3.8 ಲೀಟರ್ ಇರ್ತೈತಿ. ಇದಾದ್ಮೇಲೆ ಮತ್ತೇನ್ ಬಿಟ್ಟಿವಿ ನಾವ್ ಇದ್ರಲ್ಲಿ? ಫೈದಮ್ಮ, ಫೂಟ, ಇಂಚ, ಬ್ಯಾರಲ್ಲ, ಗ್ಯಾಲನ್ ಆತು. ನೆಕ್ಸ್ಟ್ ಮತ್ತೇನು ಉಳಿತಿದ್ರಲ್ಲಿ? ಓಕೆ, ಸೊ ಇಷ್ಟು ಎಲ್ಲಾ ಮಾನಗಳು ಏನಾಗ್ಬೇಕು ಹೇಳ್ರಿ ನಿಮ್ಗ ಗೊತ್ತಿರ್ಬೇಕು. ಇದನ್ನ ಬಿಟ್ಟಲ್ಲ, ಮೈಲು. 1 ಮೈಲ್ ಅಂತಂದ್ರೆ ಎಷ್ಟ? 1 ಮೈಲ್ ಅಂತಂದ್ರೆ 1.6 ಕಿಲೋಮೀಟರ್ ಆಗ್ತೈತಿ. ಆಮೇಲೆ ಇದು ಸಮುದ್ರದೊಳಗ ಬ್ಯಾರೆ ಇರ್ತೈತಿ. ಸಮುದ್ರದಲ್ಲಿ 1 ಮೈಲು ಅಂತಂದ್ರ 1.8 ಕಿಲೋಮೀಟರ್ ಇರ್ತೈತಿ. ಇವ್ ಎರಡು ಬಿಟ್ಟಿದ್ವಿ ನೋಡಿ. ಇಷ್ಟೆಲ್ಲ ಇರ್ತಾವು. ಆಮೇಲೆ ಇದು ಬುಕ್ಸ್ ದೊಳಗೆ ನಾವೇನ್ ನೆಕ್ಸ್ಟ್ ಬುಕ್ ಲಾಂಚ್ ಮಾಡಿರ್ತೀವಿ, ಅದರಲ್ಲಿ ಬಹಳಷ್ಟುಗಳು ಇರ್ತಾವು. ಬಟ್ ಇವುಗಳು ಇಷ್ಟು ಏನು ಅಂತಂದ್ರ ನಿಮ್ಗ ಪೂರ್ತಿ ಏನಾಗ್ಬೇಕು ಹೇಳ್ರಿ, ನೆನಪಿನಲ್ಲಿ ಇರ್ಬೇಕು. ಇವೆಲ್ಲ ಏನಾಗ್ಬೇಕು ನಿಮಗ ನೆನಪಿನಲ್ಲಿ ಇರ್ಬೇಕು. ಕರೆಕ್ಟಾ? ನೆನಪಿಟ್ಕೋತಿರಲ್ಲ? 100 ಇಂಟು 100 1 ಹೆಕ್ಟರ. 1 ಗಜ್ ಅಂದ್ರ 3 ಫೀಟ. ಫೈದಮ್ ಅಂದ್ರ 6 ಫೀಟ. ಕ್ರಿಕೆಟ್ ಪಿಚ್ 22 ಗಜ್ ಇರ್ತೈತಿ, ಅದಕ್ಕೆ 1 ಚೈನ್ ಅಂತೇವಿ. 1 ಫೂಟ್ ಅಂತ ಅದ್ರೊಳಗ 12 ಇಂಚ್ ಇರ್ತಾವು. 1 ಇಂಚ್ ದೊಳಗ 2.54 ಸೆಂಟಿಮೀಟರ್ ಇರ್ತೈತಿ. 1 ಬ್ಯಾರಲ್ ಅಂತಂದ್ರ
9 ಲೀಟರ್ ಇರ್ತೈತಿ. 1 ಗ್ಯಾಲನ್ ಅಂದ್ರ 3.8 ಲೀಟರ್. 1 ಗ್ಯಾಲನ್ ಅಂದ್ರ ಒಂದು ಮೈಲ್ ಅಂತಂದ್ರ 1.6 ಕಿಲೋಮೀಟರ್ ಇರ್ತೈತಿ. ಆಮೇಲೆ ಸಮುದ್ರದಾಗ 1 ಮೈಲ್ ಅಂದ್ರ 1.8 ಕಿಲೋಮೀಟರ್ ಇರ್ತೈತಿ. ಸೊ ಇವೆಲ್ಲ ಏನು ಅಂತಂದ್ರ ನೆನಪಿಟ್ಕೋಬೇಕಾಗಿರುವಂತದ್ದು. ನೆನಪಿಟ್ಕೋತಾರಲ್ಲ, ಎಲ್ಲವುಗಳನ್ನ ಸರಿಯಾಗಿ ಬರ್ಕೊಳ್ರಿ, ಸರಿಯಾಗಿ ನೆನಪಿಟ್ಕೊಳ್ರಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಒಂದ್ ಟಾಪಿಕ್ ಬರ್ತೈತಿ. ಈಗ ಯಾವ್ದು ಅಂತಂದ್ರ, ಯಾವ ಟಾಪಿಕ್ ಬರ್ತೈತಿ, ಯಾವ್ದು ಬರ್ತೈತಿ, ಇದೇನ್ರಿಪ್ಪ ಹಿಂಗೆ ಕೊಡಾಕೈತಿ. ಸದಿಶ 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 ಅದೇ ಸದಿಶ ಮತ್ತು ಅದಿಶ. ಸದಿಶ ಮತ್ತು ಅದಿಶವನ್ನ ಏನ್ ಮಾಡೋಣ ನಾವು ನೋಡೋಣ. ವೆಕ್ಟರ್ ಅಂಡ್ ಸ್ಕೇಲರ್ ಅಂತ ಕರಿತೇವೆ. ಇಂಗ್ಲಿಷ್ ಒಳಗ ವೆಕ್ಟರ್ ಅಂಡ್ ಸ್ಕೇಲರ್, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಕ್ಲಾಸಸ್ಗಳು ತಿಳಿಯಾಕತ್ತಿದ್ದು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಬೇಗನೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸ್ರಿ. ಎಲ್ಲಾ ಕ್ಲಾಸಸ್ಗಳನ್ನ ನೋಡ್ರಿ, ಎಲ್ಲಾ ಪ್ಲೇ ಲಿಸ್ಟ್ ದಲ್ಲಿ ಫ್ರೀ ಆಗಿ ಬಿದ್ದಾವು, ಯಾವಾಗ ಬೇಕಾದವಾಗ ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ಲಾಸ್ ದಲ್ಲಿ ಇದನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೆ ಆರಾಮಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು. ಜೈ ಹಿಂದ್.